ಪ್ರೇಯಸಿಗೆ ಚೆಲ್ಲಾಟ, ಲವರ್ಗೆ ಪ್ರಾಣ ಸಂಕಟ. ಬೆತ್ತಲೆ ಮಾಡಿದ್ಲು, ಕೈಕಾಲು ಕಟ್ಟಿ ಸುಟ್ಟಳು. ಧಗಧಗ ಉರಿದ ಪ್ರೇಮಿ, ಹಂತಕಿ ಅರೆಸ್ಟ್. ಪ್ರೀತಿ ಕೊಂದ ಕೊಲೆಗಾತಿಯ ಸ್ಟೋರಿ ಇದು. ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಪ್ರಿಯತಮೆಯಿಂದ ಬೆಂಕಿ ಹಚ್ಚಿ ಕಿರಣ್ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಿರಣ್ನ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಇಲ್ಲಿ ಪ್ರೇಯಸಿಗೆ ಪ್ರಿಯತಮನನ್ನ ಬೆಂಕಿ ಇಟ್ಟು ಕೊಲೆ ಮಾಡಿದ್ದಾಳಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಿರಣ್ ಮರಣೋತ್ತರ ಪರೀಕ್ಷೆ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಿದ್ದಾರೆ. ವಿಕ್ಟೋರಿಯಾ ಬಳಿ ಕಿರಣ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಿರಣ್ ಮೃತಪಟ್ಟಿರೋದು ಅಮ್ಮನಿಗೆ ಗೊತ್ತಿಲ್ಲ ಇನ್ನೂ ಕೂಡ. ಅಮ್ಮ ಅನ್ಕೊಂಡಿದ್ದಾರೆ ಇನ್ನೂ ಕೂಡ ನನ್ನ ಮಗ ಐಸಿಯುಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾನೆ ಅಂತ. ಕುಟುಂಬಸ್ಥರು ತಾಯಿಗೆ ಸುಳ್ಳು ಹೇಳಿಬಿಟ್ಟಿದ್ದಾರೆ. ದುಃಖ ಭರಿಸುವಂತ ಶಕ್ತಿ ಆಕೆಯಲ್ಲಿಲ್ಲ. ಈಗ ಪ್ರೇಮಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ಕೊಂಡು ಕಿರಣ್ ಕುಟುಂಬ ಆಗ್ರಹ ಮಾಡ್ತಿದೆ. ಇನ್ನೊಂದ್ ಕಡೆ ಹಂತಕಿ ಪ್ರೇಮಳ ವಿಚಾರಣೆ ಕೂಡ ನಡೀತಾ ಇದೆ. ಕೊಲೆಗೂ ಮುನ್ನ ಏನೆಲ್ಲ ಆಯಿತು ಅಂತ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಪ್ರೇಮ ಅರೆಸ್ಟ್ ಆಗಿದೆಯಲ್ಲ, ಪೊಲೀಸರು ವಿಚಾರಣೆಯನ್ನ ಮಾಡ್ತಿರೋದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಿದೆ. ತಾಯಿಗೆ ಮಾತ್ರ ನನ್ನ ಮಗ ಇನ್ನೂ ಕೂಡ ಐಸಿಯುನಲ್ಲೇ ಚಿಕಿತ್ಸೆ ಪಡಿತಿದ್ದಾನೆ ಅನ್ನುವಂಥ ಸತ್ಯ ಮಾತ್ರ ಗೊತ್ತಿರೋದು. ಮಗ ಸತ್ತಿದ್ದಾನೆ, ಆತನ ಪೋಸ್ಟ್ ಮಾರ್ಟಮ್ ಆಗ್ತಿದೆ, ಕೆಲವೇ ಕ್ಷಣದಲ್ಲಿ ಮೃತದೇಹ ಸಿಗತ್ತೆ ಅಂತ ಹೇಳ್ಕೊಂಡು ತಾಯಿಗೆ ಗೊತ್ತಿಲ್ಲ ಇನ್ನೂ ಕೂಡ. ಮಾಡಿದಂಗೆ ಸಾಕೊಂಡು ಇವತ್ತು ಬೆಂಗಳೂರಿಗೆ ಕಳಿಸಿ ಅವನು ಇಲ್ಲಿ ಇದಕ್ಕೆ ಹೋಗ್ತದೆ ಕಂಪ್ನಿ, ಈ ಅಮ್ಮನು ಹೋಗ್ತದ್ದಾನೆ. ಎಲ್ಲೋ ಏನೋ ಮಾಡ್ಕೊಂಬಿಟ್ಟು ಮನೆಗೆ ಕರ್ಕೊಂಡೋಗಿ ಓಡಾಕಿ ಆಡಂದು ಅಗಲ ಬೆಂಕಿ ಇಟ್ಟು ಕರಕ್ ಮಾಡ್ಯಾರಲ್ಲ ಈ ಧರ್ಮ. ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರಮ್ಮ ಹಾಸ್ಪಿಟಲ್ ಸತ್ತೋಗ್ತಾರೆ. ಐಸಿಯು ಅಲ್ಲಿ ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ. ಊರಲ್ಲಿ ಒಂದ್ ಮಗು ಸತ್ತೋಗಿದೆ, ಅವಕಾಶ ಸತ್ತೋಗಿದ್ದು. ಇವನು ಇರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಬಹಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ ಇವ್ರ ಫ್ರೆಂಡ್ಸ್ ಆಗಿ. ಒಂದು 4-5 ತಿಂಗಳಿಗೆ ಏನಾದ್ರು ಇದ್ದಿದ್ರೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಈಗ ಮರಣೋತ್ತರ ಪರೀಕ್ಷೆ ಕೆಲವೇ ಕ್ಷಣದಲ್ಲಿ ಆಗತ್ತೆ. ಕುಟುಂಬಸ್ಥರಿಗೆ ಎಷ್ಟೊತ್ತಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುತ್ತಾರೆ? ಮತ್ತೆ ಪ್ರೇಮ ವಿಚಾರಣೆ ಯಾವ ರೀತಿ ಆಗ್ತಿದೆ? ಧನುಶ್ರೀ, ಕಿರಣ್ ಅವರ ಕುಟುಂಬಸ್ಥರು ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಆಕೆಯ ಮಗ ಅಂದ್ರೆ ಈಗಾಗಲೇ ಕಿರಣ್ನ ತಾಯಿಗೆ ವಿಚಾರ ಕೂಡ ಅಷ್ಟೇ ಗೊತ್ತಿಲ್ಲ. ನಿನ್ನೆ ಮಗನನ್ನ ಕೊಲೆ ಮಾಡ್ತಾರೆ. ಕೊಲೆ ಆದಂತಹ ಬಳಿಕ ತಾಯಿಗೆ ವಿಚಾರ ಹೇಳಿಲ್ಲ. ಕೇವಲ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದೀವಿ ಅಂತ ಮಾತ್ರ ಹೇಳಿದ್ದಾರೆ. ಅಷ್ಟಕ್ಕೆ ಆಕೆ ಪ್ರಜ್ಞೆ ತಪ್ಪಿದ್ದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಮಗ ಸತ್ತೇ ಹೋಗಿದ್ದಾನೆ ಅಂತಂದ್ರೆ ಆ ತಾಯಿ ಏನಾಗಬಾರ್ದು ಅನ್ನೋಂಥದ್ದು ಕಣ್ಣೀರನ್ನು ಕೂಡ ಅಷ್ಟೇ ಕುಟುಂಬಸ್ಥರು ಆಗ್ತಾ ಇರುವಂಥದ್ದು. ಯಾಕಂದ್ರೆ ಕಿರಣ್ ಅವರ ತಂದೆಯು ಕೂಡ ಅಷ್ಟೇ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವ್ರಿಗೆ 2 ಮಕ್ಕಳಿದ್ರು, ಒಬ್ಬ ಮಗ ಚಿಕ್ಕ ವಯಸ್ಸಿನಲ್ಲೇ ಸತ್ತೋದ. ಆ ಒಂದು ಕಾರಣಕ್ಕೋಸ್ಕರ ತುಂಬಾ ಮುದ್ದಾಗಿ ಮಗನನ್ನ ಬೆಳೆಸಿದ್ವಿ. ಒಂದು ಏಟು ಕೂಡ ಅಷ್ಟೇ ಹೊಡಿದೆ ಆತನನ್ನ ಬೆಳೆಸಿದ್ವಿ. ಆದರೆ ಇವತ್ತು ನನ್ನ ಮಗ ನನ್ನ ಕಣ್ಮುಂದೆನೇ ಸಾವನ್ನಪ್ಪಿರುವಂಥದ್ದು ದುಃಖ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ನೋವನ್ನು ಕೂಡ ಹೇಳಿದ್ರು. ಮತ್ತೊಂದು ಕಡೆ ಕಾನೂನಿತ್ತು. ಯಾಕಂದ್ರೆ ಒಂದ್ ವೇಳೆ ಏನಾದರೂ ಆಕೆಗೆ ಈತನಿಂದ ಮೋಸ ಆಗಿದ್ದೇ ಆದಂಥ ಪಕ್ಷದಲ್ಲಿ ಪ್ರೇಮ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ಬೋದಾಗಿತ್ತು. ಕಾನೂನಿನಲ್ಲಿ ಹೋರಾಟ ಮಾಡೋಕ್ಕೆ ಅವಕಾಶ ಇತ್ತು, ಅಲ್ಲಿ ಹೋರಾಟ ಮಾಡ್ಬೋದಾಗಿತ್ತು. ಆದರೆ ಈ ರೀತಿಯಾಗಿ ಮನೆಗೆ ಕರೆಸ್ಕೊಂಡು ಬೆಂಕಿ ಹಚ್ಚಿ ಸಾಯಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಅಷ್ಟೇ ಈಗಾಗಲೇ ಕಿರಣ್ನ ಕುಟುಂಬಸ್ಥರು ವ್ಯಕ್ತ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭವಾಗಿದೆ. ಬಹುತೇಕ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮೃತದೇಹವನ್ನು ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಕೂಡ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಅಷ್ಟೇ ಈಗಾಗಲೇ ಪ್ರೇಮನ ತೀವ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಅಷ್ಟೇ ಈಕೆ ಕೊಲೆ ಹಿಂದಿನ ಉದ್ದೇಶವಾದ್ರೆ ಏನಿತ್ತು, ಕೇವಲ ಆತ ಅವಾಯ್ಡ್ ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕೋಸ್ಕರನೇ ಕೊಲೆ ಮಾಡಿದ್ರೆ ಅಥವಾ ಬೇರೆ ಇನ್ನೇನಾದರೂ ಇತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರೇಮ ಎಲ್ಲಿ ಆ ಒಂದು ಪೆಟ್ರೋಲ್ ಅನ್ನ ಖರೀದಿ ಮಾಡಿದ್ರು, ಎಲ್ಲಿ ಪಾಯ್ಸನ್ ಅನ್ನ ಖರೀದಿ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದು. ಬಹುತೇಕ ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಹಾಜರು ಪ್ರಕ್ರಿಯೆಗಳನ್ನು ಕೂಡ ಅಷ್ಟೇ ಪೊಲೀಸರು ಕಂಪ್ಲೀಟ್ ಮಾಡ್ತಾರೆ. ಆದರೆ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಇಬ್ಬರು ಕೂಡ ಅಷ್ಟೇ ಪರಸ್ಪರ ಪ್ರೀತಿಯಲ್ಲಿದ್ದರೂ ಕೂಡ ಅಷ್ಟೇ ಕಿರಣ್ ಇನ್ನೊಬ್ಬಾಕೆಯ ಜೊತೆ ಸಲುಗೆಯಿಂದ ಇದ್ದ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈಕೆ ನನ್ನನ್ನು ಅವಾಯ್ಡ್ ಮಾಡ್ತೀನಿ ಅಂತ ತಿಳ್ಕೊಂಡು ಈ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಸಂಚನ ರೂಪಿಸಿದ್ದು, ಅದೇ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಅದರಂತೆ ನೆನ್ನೆ ಮನೆಗೆ ಕರೆಸ್ಕೊಂಡು ಸಾಯಿಸಿದಾಳೆ ಅನ್ನುವಂಥದ್ದು ಕೂಡ ಈಗಾಗಲೇ ಪ್ರಾಥಮಿಕ ಪೊಲೀಸ್ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.